ಕನ್ನಡಮ್ಮನ ದೇವಾಲಯ ತಂದೆ ಹೆಣ್ಣಿನ ಕಂಗಳಲ್ಲಿ. ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಲ್ಲಿ ದೇವರಿಗೆ ಕೇಳೋದು ಕನ್ನಡದ ಮಂತ್ರ. ಇದು ಕನ್ನಡದಲ್ಲೇ ಪೂಜೆ ಮಾಡುವ ರಾಜ್ಯದ ಏಕೈಕ ದೇಗುಲ. ಇದುವೇ ಈ ಕ್ಷಣದ ವಿಶೇಷ ಕನ್ನಡ ಪೂಜೆ. ನಾನು ವೀಣಾ ಪೂಜಾರಿ. ಕನ್ನಡಮ್ಮನ ದೇವಾಲಯ ತಂದೆ ಹೆಣ್ಣಿನ ಕಂಗಳಲ್ಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆದರೆ ದೇವರಿಗೆ ಕನ್ನಡ ಅರ್ಥವಾಗುತ್ತಾ? ಕನ್ನಡದಲ್ಲಿಯೇ ಯಾಕೆ ಮಂತ್ರಗಳನ್ನು ಹೇಳಬಾರ್ದು? ಇಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಕನ್ನಡದ ದೇಗುಲ ನೋಡ್ಕೊಂಡು ಬರೋಣ ಬನ್ನಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ದೇವರ ಭಿನ್ನ ಭಿನ್ನ ಹೆಸರುಗಳನ್ನು ಹೇಳುತ್ತಾ ಕೊನೆಯಲ್ಲಿ ನಮಃ ಎನ್ನೋದು, ಸ್ವಾಹ ಎನ್ನೋದು ಕೇಳುವ ಭಕ್ತರಿಗೆ ಮಂತ್ರದ ಸಂಪೂರ್ಣ ಅರ್ಥ ತಿಳಿಯೋದೇ ಇಲ್ಲ. ಸಂಸ್ಕೃತ ಗೊತ್ತಿರ್ಲಿ ಇಲ್ಲದೇ ಇರಲಿ, ಮಂತ್ರಗಳನ್ನ ಸಂಸ್ಕೃತದಲ್ಲೇ ಹೇಳಬೇಕು ಅನ್ನೋದು ಅಲಿಖಿತ ನಿಯಮ. ಆದ್ರೆ ಇಲ್ಲಿ ಕನ್ನಡವೇ ಮಂತ್ರ, ಕನ್ನಡವೇ ನಿತ್ಯ, ಸತ್ಯ, ಕನ್ನಡದಲ್ಲೇ ದೇವರ ದರ್ಶನ. ಕನ್ನಡಮ್ಮನ ದೇವಾಲಯ ಕಂಡೆ ಹೆಣ್ಣಿನ ಕಂಗಳಲ್ಲಿ, ಕನ್ನಡ ನಾಡಿನ ಚರಿತೆಯನ್ನೇ ಕಂಡೆ ಆಕೆಯ ಹೃದಯದಲ್ಲಿ. ಹೌದು, ಇದು ಕನ್ನಡಮ್ಮನ ದೇವಾಲಯ. ಇಲ್ಲಿರುವ ದೇವರು ಶ್ರೀ ಕೋದಂಡರಾಮ. ಕನ್ನಡಿಗರ ಪಾಲಿಗೆ ಇದು ಕನ್ನಡ ರಾಮನೆಂದೇ ಪ್ರಸಿದ್ಧಿ. ಯಾಕಂದ್ರೆ ಇಲ್ಲಿ ಮೊಳಗುವುದು ಕೇವಲ ಕನ್ನಡ. ಕನ್ನಡಮ್ಮನ ದೇವಾಲಯ ಕಂಡೆ ಹೆಣ್ಣಿನ ಕಂಗಳಲ್ಲಿ, ಕನ್ನಡ ನಾಡಿನ ಚರಿತೆಯನ್ನೇ. ಕನ್ನಡದ ಭಾಷಾ ಸೌಷ್ಠವ ಅದು ಗಾಢ ನಂಬಿಕೆಯಾಗುತ್ತೆ. ಆದ್ದರಿಂದ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಲೋಕಭಾಷೆಯೂ ಬೇಕು, ನಾಕಭಾಷೆಯೂ ಬೇಕು. ನಾಕಭಾಷೆ ಜೊತೆ ಲೋಕಭಾಷೆ ಸೇರಿದರೆ ಮಾತ್ರ ಎರಡು ಕಿವಿಗೆ ಎರಡು ಕಡೆಯಿಂದ ನಮಗೆ ಸುಲಲಿತವಾಗಿರ್ತಕ್ಕಂಥ ಶಬ್ದಗಳು ಸುಮಧುರವಾಗಿ ನಮ್ಮ ಮನಕ್ಕೆ ಎಟಿಸಿಕೊಳ್ಳೋದಕ್ಕೆ ಸಾಧ್ಯ. ಕವಿ ಕಯ್ಯಾರರು ಹೇಳಿದ ಹಾಗೆ, ಸಕ್ಕರದ ಸಕ್ಕರೆಗೆ ಕನ್ನಡದ ಕತ್ತುರಿಯು ಸೇರಿದನೆ ಸವಿಯದನು ಕೇಳಬೇಕೆ, ವಾಲ್ಮೀಕಿ ಜತಿಯಲ್ಲಿ ಪಂಪನಂ ಕಲಿತಲ್ಲಿ ಆಗುವ ಅಮಿತಾನಂದ ಹೇಳಬೇಕೆ ಅನ್ನುವ ಅಂತಹ ಒಂದು ಸಂಸ್ಕೃತದ ದೇವಾಲಯಗಳಲ್ಲಿ ಕನ್ನಡದ ಮೂಲಕ ವಿಜೃಂಭಿಸ್ತಾ ಇರತಕ್ಕಂತಹ ಕನ್ನಡ ನಾಡಿನ, ಅದರಲ್ಲಿಯೂ ಕೂಡ ಕನ್ನಡ ಭಾಷೆಯ ಕನ್ನಡ ನುಡಿ ಪುಷ್ಪಗಳ ದೇವಾಲಯ ಅಂತ ಹೇಳಿದರೆ ಹಿರಿಯ ಮಗಳ ಊರಾಗಿ ಶೋಭಿಸ್ತಾ ಇರತಕ್ಕಂಥ ನಮ್ಮ ಹಿರಿಯ ಮಗಳೂರು. ನಮಗೆ ಮಂತ್ರಗಳು ಅಂದ್ರೆ ಥಟ್ಟನೆ ನೆನಪಾಗುವುದು ಸಂಸ್ಕೃತ ಪದಗಳೇ. ಯಾವ ದೇವಸ್ಥಾನಕ್ಕೆ ಹೋಗ್ಲಿ, ಮಂಗಳ ಕಾರ್ಯಗಳೇ ನಡೆಯಲಿ, ಮನೆಗಳಲ್ಲೇ ಪೂಜೆ ಪುನಸ್ಕಾರಗಳು ನಡೆಯಲಿ, ಎಲ್ಲೆಲ್ಲೂ ಪುರೋಹಿತರು ಹೇಳೋದು ಕನ್ನಡದ ಮಂತ್ರಗಳನ್ನೇ. ಆದ್ರೆ ಇಲ್ಲಿ ಮಾತ್ರ ಕನ್ನಡದಲ್ಲಿಯೇ ಮಂತ್ರ ಘೋಷಣೆಗಳು ಮೊಳಗ್ತವೆ. ಹೀಗಾಗಿಯೇ ಇದು ಕನ್ನಡ ರಾಮ. ಕನ್ನಡ ರಾಜ್ಯೋತ್ಸವದ ದಿವಸ ನಾವೆಲ್ಲರೂ ಕನ್ನಡದ ಮಂತ್ರ ಪಠಣೆಯೊಂದಿಗೆ ಕರ್ನಾಟಕದ ಕನ್ನಡಾರ್ಚಿತ ರಾಮಚಂದ್ರ ಸ್ವಾಮಿಯನ್ನ ಪ್ರಾರ್ಥಿಸೋಣ. ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ಮಳೆಯು ಸುರಿದು ಸಸ್ಯ ಶ್ಯಾಮಲೆ ಅರಳಲಿ, ಮಂತ್ರವರಿಯೇ ತಂತ್ರವರಿಯೇ ಶಾಸ್ತ್ರವರಿಯೇ ಪೂಜಿಸೆ, ಭಕ್ತಿಯಿಂದ ನಿನ್ನ ಪೂಜೆಗೆ ತವಕದಿಂದಲೇ ಕರೆಯುವೆ. ಇಲ್ಲೊಂದು ವಿಶೇಷ ಹೇಳ್ತೀವಿ ಕೇಳಿ. ಇಲ್ಲಿ ಕನ್ನಡ ಡಿಂಡಿಮ ಮೊಳಗಿಸ್ತಾ ಇರೋದು ತಮಿಳುನಾಡಿನಿಂದ ಬಂದ ಅರ್ಚಕರು. ಈ ದೇವಸ್ಥಾನ ರಾಜ್ಯದಲ್ಲೇ ಪ್ರಥಮ ಕನ್ನಡ ಪೂಜೆ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನ ಇರೋದು ಚಿಕ್ಕಮಗಳೂರಿನಲ್ಲಿ. ಈ ಕನ್ನಡ ಪೂಜೆಯ ಹರಿಕಾರರು ಹಿರೇಮಗಳೂರು ಕಣ್ಣನ್.
4 ದಶಕಗಳ ಹಿಂದೆ ದೇವಾಲಯದ ಅರ್ಚಕರಾದ ಹಿರೇಮಗಳೂರು ಕಣ್ಣನ್ ಕನ್ನಡವನ್ನ ಉಳಿಸಿ ಬೆಳೆಸುವ ತೀರ್ಮಾನ ತೆಗೆದುಕೊಂಡ್ರು. ಅವರ ಆ ಹೆಜ್ಜೆ ಇಂದಿಗೂ ಈ ದೇಗುಲದಲ್ಲಿ ಮಂತ್ರಗಳಲ್ಲೂ ಕನ್ನಡದ ಡಿಂಡಿಮ ಮೊಳಗ್ತಾ ಇದೆ. ಅಂದ್ಹಾಗೆ ಈ ಕನ್ನಡ ಪೂಜೆ ಶುರು ಮಾಡಿದ್ದು ಹಿರೇಮಗಳೂರು ಕಣ್ಣನ್ ಅವರ ತಂದೆ ಸವ್ಯಸಾಚಿ. ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಹಿರೇಮಗಳೂರು ಕಣ್ಣನ್. ಹಿರೇಮಗಳೂರಿನ ಮೂಲಕ ಕನ್ನಡದ ಒಂದು ಪ್ರಯತ್ನ ನಮ್ಮ ತಂದೆ ಸವ್ಯಸಾಚಿಯವರಿಂದ ಆರಂಭಗೊಂಡದ್ದು. ಇದೀಗ ನಾಡಿನಾದ್ಯಂತ ಕನ್ನಡದಲ್ಲೇ ಪೂಜೆ ಮಾಡತಕ್ಕಂತಹ ಪುರೋಹಿತರ ಪಡೆ ತಯಾರಾಗುತ್ತಿದೆ. ಅಷ್ಟೇ ಅಲ್ಲ, ಭಕ್ತಾದಿಗಳೇ ತಮ್ಮ ಮನೆಗಳಲ್ಲಿ ಪೂಜೆ ಮಾಡುವಾಗ ಕನ್ನಡ ಮಂತ್ರಗಳನ್ನು ಪಠಿಸಿಕೊಳ್ಳುವ ಹಾಗೆ ಇದು ಪ್ರೇರಣೆ ಕೊಟ್ಟಿದೆ. ನಮ್ಮ ಉದ್ದೇಶವೂ ಕೂಡ ಇಷ್ಟೇ. ಮಂತ್ರಗಳು ಕನ್ನಡದಲ್ಲಿ ನುಡಿಯತಕ್ಕಂಥದ್ದು ಅದು ಕೇವಲ ಗುಡಿಗಳಲ್ಲಿ ಪಠಿಸುವಂತಹ ಪುರೋಹಿತರ ಮೂಲಕ ಬರಬೇಕು ಅಂತಕ್ಕಂಥ ಇರಾದೆ ನಮಗಿಲ್ಲ. ಪ್ರತಿಯೋರ್ವ ಕನ್ನಡಿಗನೂ ಕೂಡ ಕನ್ನಡದಲ್ಲಿ ಪೂಜಾ ಪದ್ಧತಿಯನ್ನು ನಿತ್ಯವನ್ನು ಅಳವಡಿಸಿಕೊಂಡಿದ್ದೇ ಆದರೆ ಅಲ್ಲಿ ಮೂಢನಂಬಿಕೆಗೆ ಜಾಗವೇ ಇಲ್ಲ. ಈ ಕನ್ನಡ ದೇಗುಲದ ಸದ್ದು ಕೇವಲ ಮಂತ್ರಕ್ಕಷ್ಟೇ ನಿಂತಿಲ್ಲ, ಅದು ಮಂತ್ರ ಪೂಜೆಯನ್ನು ದಾಟಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಕನ್ನಡ ನಾಡಿನ ಚರಿತೆಯನೇ ಕಂಡೆ ಆಕೆಯ ಹೃದಯದಲ್ಲಿ. ಈ ಕನ್ನಡ ದೇಗುಲದ ಸದ್ದು ಕೇವಲ ಮಂತ್ರಕ್ಕಷ್ಟೇ ನಿಂತಿಲ್ಲ, ಅದು ಮಂತ್ರ ಪೂಜೆಯನ್ನು ದಾಟಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಅದು ಹೇಗೆ ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀವಿ ಕೇಳಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಈ ದೇಗುಲದಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸ್ವತಃ ಕುವೆಂಪು ಅವರೇ ಬಂದರೂ ಬಾರಿಸು ಕನ್ನಡ ಡಿಂಡಿಮವ ಅಂತ ಇಲ್ಲಿ ಹೇಳೋದಿಲ್ಲ. ಯಾಕಂದ್ರೆ ಇಲ್ಲಾಗ್ಲೇ ಕನ್ನಡದ ಡಿಂಡಿಮ ಸದ್ದು ಮಾಡ್ತಾ ಇದೆ. ಈ ದೇಗುಲದ ಸುತ್ತಮುತ್ತ ಎಲ್ಲಿಯೇ ಹೋಗ್ಲಿ ನಾಮಫಲಕಗಳು ಕನ್ನಡದಲ್ಲಿಯೇ ಇರುತ್ತವೆ. ದೇವಾಲಯದ ವಠಾರವೇ ಕನ್ನಡಮಯವಾಗಿದೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಮಂತ್ರಗಳಲ್ಲಷ್ಟೇ ಅಲ್ಲ, ಇಲ್ಲಿ ಭಕ್ತರು ಹರಕೆ ಸಲ್ಲಿಸೋದು ಕನ್ನಡದಲ್ಲಿಯೇ. ಈ ದೇಗುಲದಲ್ಲಿ ಕನ್ನಡದಲ್ಲಿಯೇ ಮದುವೆಗಳು ನೆರವೇರ್ತವೆ. ದೇಗುಲದ ಆವರಣಗಳಲ್ಲಿ ಕನ್ನಡದ ನುಡಿಗಟ್ಟುಗಳು ರಾರಾಜಿಸ್ತಾ ಇವೆ. ಹಾಗೆ ನೋಡಿದ್ರೆ ಈ ದೇಗುಲಕ್ಕೆ ಒಂದು ಅದ್ಭುತ ಇತಿಹಾಸವಿದೆ. ಹಿರೇಮಗಳೂರಿನ ಈ ಕನ್ನಡ ರಾಮನ ಗುಡಿಯಲ್ಲಿ ನಿತ್ಯ ನಡೆಯುವ ಅಂತಹ ಒಂದು ಕನ್ನಡದ ಪದಗಳು ಕೇಳುವಂತಹ ಭಕ್ತಾದಿಗಳಿಗೆ ಮನಸ್ಸಿನ ಮೂಲಕ ಮನೆಗೂ ಮತ್ತು ಮನಕ್ಕೂ ಸ್ವತೆಯಾಗಿ ಕಿವಿಗೆ ಸಂತರ್ಪಣೆಯಾಗುತ್ತಿದೆ. ಇಲ್ಲಿಯ ಕನ್ನಡ ಪೂಜಾ ಪದ್ಧತಿಗಳು ಜನಮಾನಸಕ್ಕೆ ವರವರ್ಣದಿಂದ ಶೋಭಿತಮಾಗಿ, ರೂಪ ವಿಸ್ತಾರದಿಂದ ಚೆಲ್ವಾಗಿ, ಮಧುರತರ ನವರಸ ಭರಿತದಿಂದ ವಿರಸಿತಮಾಗಿ, ನಯನೂನು ರಾಗದಿಂ ಪ್ರಚುರಮಾಗಿ, ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ ಚರಿಸುವ ಸುಲದಲಿತ ಷಟ್ಪದಿಗಳು ಇಲ್ಲಿಂದ ಎಡೆಬಿಡದೆ ಝೇಂಕರಿಸುತ್ತಿದೆ. ಮಂತ್ರಗಳನ್ನ ಕನ್ನಡದಲ್ಲಿ ಕೇಳುವುದೇ ಭಕ್ತರಿಗೆ ಕರುಣಾನಂದ. ಭಕ್ತರಿಗೂ ಕನ್ನಡದ ಮಂತ್ರಗಳು ಅರ್ಥವಾಗ್ತವೆ. ನಾನು ಮೊದಲನೇ ಸಲ ಈ ಚಿಕ್ಕಮಗಳೂರಿನ ಹಿರೇಮಗಳೂರು ಕಣ್ಣನ್ನವ್ರನ್ನ ಕೇಳಿದ್ದೆ, ಬಟ್ ನೋಡಿರಲಿಲ್ಲ. ಇಲ್ಲಿ ಬಂದು ನೋಡಿದ ಮೇಲೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಒಳಗಡೆ ಪೂಜೆ ಮಾಡೋ ವಿಧಾನನ ಪ್ರತಿಯೊಂದನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಅದನ್ನು ಒಂದು ಸಲ ಅಲ್ಲ, 100 ಸಲ ಓದೋಣ ಅನಿಸುತ್ತೆ. ನಾವು ದೇವರಿಗೆ ಶುರು ಮಾಡೋವಾಗಿಂದ ಅಭಿಷೇಕದಿಂದ ಮಂಗಳಾರತಿವರೆಗೂ ಹೇಗೆ ಮಾಡಬೇಕು ಅದು ಕನ್ನಡದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ. ನಮ್ಗೆ ಸಂಸ್ಕೃತ ಎಲ್ರಿಗೂ ಬರಲ್ಲ, ನಮ್ಗೆ ಅರ್ಥ ಆಗಲ್ಲ. ಕನ್ನಡ ತುಂಬ ಚೆನ್ನಾಗಿ ನಮಗೆ ಅದನ್ನು ಓದ್ತಾನೇ ನಿಂತಿರೋಣ ಅನಿಸುತ್ತೆ. ಮತ್ತು ದೇವಸ್ಥಾನದ ಸುತ್ತ ಇಲ್ಲಿ ಒಳ್ಳೆ ಹಿತವಚನಗಳನ್ನ ಬರೆದಿದ್ದಾರೆ. ಅದನ್ನು ಓದಿದ್ರೆ ಎಷ್ಟು ನಮ್ಮ ಮನಸ್ಸಿಗೆ ಬದಲಾವಣೆಗಳು ತುಂಬ ಆಗ್ತಾ ಇದೆ. ನನಗನ್ಕ ತುಂಬ ಆಗಿದೆ. ಹೀಗೆ ಇಡೀ ದೇಗುಲ ಕನ್ನಡದ ಮಂತ್ರ ಜಪಿಸುತ್ತಿದೆ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಕನ್ನಡಿಗರನ್ನ ಕೈಬೀಸಿ ಕರೀತಾ ಇದೆ. ಚಿಕ್ಕಮಗಳೂರಿನಿಂದ ಕ್ಯಾಮ್ರಾಮನ್ ಶಶಿ ಜೊತೆಗೆ ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್. ಕನ್ನಡಮ್ಮನ ದೇವಾಲಯ ಕಂಡೆ ಹೆಣ್ಣಿನ ಕಂಗಳಲ್ಲಿ, ಕನ್ನಡ ನಾಡಿನ ಚರಿತೆಯನೇ ಕಂಡೆ ಆಕೆಯ ಹೃದಯದಲ್ಲಿ. ಇದು ಕನ್ನಡ ಪೂಜೆ ವಿಶೇಷ. ಮತ್ತೊಮ್ಮೆ ಎಲ್ರಿಗೂ ಕೂಡ 61ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕನ್ನಡಮ್ಮನ ದೇವಾಲಯ